ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಏಕದೇವ ಉಪಾಸನೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಸಂಸಾರ ಸಾಗರದಿಂದ ಪಾರು ಮಾಡಿ ಮುಕ್ತಿ ಕೊಡುವೆಂದು ನಾವು ಆ ಭಗವಂತನಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ನಮ್ಮಲ್ಲಿರುವ ಅಜ್ಞಾನ, ತಮಸ್ಸು, ಮೋಹ, ವ್ಯಾಮೋಹ, ನಾನು, ನನ್ನದು, ಅಹಂಕಾರ, ಅಧಿಕಾರ ಹೀಗೆ ನಾನಾ ವಿಧದ ಅವುಗಳಲ್ಲಿ ಆಸಕ್ತರಾಗಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಕನಕ ಕಾಮಿನಿ ಕಾಂಚನಗಳ ಅಪೇಕ್ಷಿಸಿ ಈ ಸಂಸಾರ ಸಾಗರದಲ್ಲಿ ಬೀಳುತ್ತೇವೆ. ಆದರೆ ಶಿವನ ಚಿಂತನೆ ಮಾಡುವುದಿಲ್ಲ, ನಮ್ಮ ಚಿಂತೆ ಮಾಡುವುದೇ ಹೆಚ್ಚಾಗಿರುತ್ತದೆ. ವಿರಕ್ತಿ ವೈರಾಗ್ಯದಿಂದ ನಾವು ಬಾಳಿದಾಗ ಜೀವನ ಸಾರ್ಥಕವಾಗುತ್ತದೆ. ಆಗ ಸಂಸಾರದ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ನೆಮ್ಮದಿ, ಸುಖ, ಶಾಂತಿಯಿಂದ ಬದುಕಬಹುದು. ಇದು ಏಕ ಉಪಾಸನೆಯಿಂದ ಸಾಧ್ಯ. ವಿಶ್ವಗುರು ಅನ್ನನವರು ಹೇಳುವಂತೆ, ದೇವನೊಬ್ಬ ನಾಮ ಹಲವು, ಪರಮಪತಿವೃತ್ತಿಗೆ ಗಂಡನೊಬ್ಬ, ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ಯುವನು ಎನ್ನುವಂತೆ ನಾವು ಏಕದೇವ ಉಪಾಸನೆಯನ್ನು ಮಾಡಬೇಕು. ದೇವರ ಹೆಸರಲ್ಲಿ ಕುರಿ ಕೋಳಿ ಕೊಂದು ತಿಂದು ತೇಗಿ ಆ ದೇವಿಗೆ ಅಥವಾ ಗುರುವಿಗೆ ಪ್ರಾರ್ಥಿಸಿಕೊಂಡರೆ ಅದು ಯಾವುದೂ ಫಲಿಸುವುದಿಲ್ಲ. ಅದಕ್ಕಾಗಿ ಮುಂದುವರೆದು ಅನ್ನನವರು ಹೇಳುವಂತೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ದೇವನಲ್ಲದೆ ಮತ್ತೊಂದಿಲ್ಲೆಂದಿತ್ತು ವೇದ ಕೂಡಲ ಸಂಗಮ ದೇವ. ಹೀಗೆ ನಾವು ಒಬ್ಬನೇ ದೇವರನ್ನು ನಿತ್ಯ ಸ್ಮರಿಸಿ ಭಜಿಸಿ ಒಪ್ಪಿಕೊಂಡು ಆರಾಧಿಸಬೇಕು. ಆ ಶಿವನು ನಮ್ಮಲ್ಲಿಯೇ ಇರುತ್ತಾನೆ ಎಂಬ ಅರಿವು ನಮಗಿರಬೇಕು. ಅಂದರೆ ನಮ್ಮ ಕರ್ಮ ಸತ್ಕರ್ಮವಾಗಬೇಕು, ಸದ್ಭಾವದಿಂದ ಕೂಡಿರಬೇಕು. ಅವಗುಣಗಳನ್ನು ಬಿಟ್ಟು, ದುರ್ಗುಣಗಳನ್ನು ಬಿಟ್ಟು, ಮೋಸ ವಂಚನೆ ಕಪಟಗಳನ್ನು ಬಿಟ್ಟು ನಾವು ಬಾಳಿದಾಗ ನಮಗೆ ಸ್ವರ್ಗ ಸುಖ ಸಿಗುತ್ತದೆ. ಮನಸ್ಸು ಒಬ್ಬರಿಗೆ, ತನು ಮತ್ತೊಬ್ಬರಿಗೆ, ಧನವು ಮತ್ತೊಬ್ಬರಿಗೆ ಹೀಗೆ ಒಪ್ಪಿಸುವುದಲ್ಲ. ತನು ಮನಧನಗಳನ್ನು ಸಂಪೂರ್ಣವಾಗಿ ಆ ಸದ್ಗುರುವಿಗೆ ಅರ್ಪಿಸಿದಾಗ ಸದ್ಗುರುವಿನ ಅನನ್ಯ ಕರುಣೆ ನಮ್ಮಲ್ಲಿ ಆಗುತ್ತದೆ. ತಾಳ್ಮೆ ಸಹನೆಯಿಂದ ಸಮಯದಲ್ಲಿ ಸದ್ಗುರುವಿಗೆ ನಾವು ಬೇಡಿಕೊಳ್ಳಬೇಕು, ಪ್ರಾರ್ಥಿಸಿಕೊಳ್ಳಬೇಕು. ಅವನ ಚರಣೆಗೆ ನಾವು ಎರಗಬೇಕು, ಅವನಿಗೆ ಶರಣಾಗಬೇಕು. ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೇ ಕೊಂಡುಕೊಳ್ಳಬೇಕು. ಸತ್ಯ ಸ್ವರೂಪ ನಿಜ ಸ್ವರೂಪವನ್ನು ಕಂಡು ಧನ್ಯರಾಗಬೇಕು. ಅಂದರೆ ಶಿವತತ್ವವನ್ನು, ಬ್ರಹ್ಮತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಜೀವನದಲ್ಲಿ ಜರುಗುವ ಘಟನೆಗಳಿಗೆ ಹೆದರದೆ ಬೆದರದೆ ಘೋರ ಪಾಪ ಮಾಡದೆ ಶರಣು ಗುರುವೆಂದು ಆ ಗುರುವನ್ನು ನಾವು ಆರಾಧಿಸಬೇಕು. ನಿಶ್ಚಲವಾಗಿ ದೃಢವಾಗಿ ನಿರ್ಮಲವಾದಾಗ ನಮ್ಮ ಭಾವ, ಆಗ ನಮಗೆ ಪರಮಾನಂದ ಲಭಿಸುತ್ತದೆ. ಸಜ್ಜನರ ಸಂಘ ಮಾಡಿ ಸಕಲರ ಜನರ ಉದ್ಧಾರಕ್ಕಾಗಿ ನಮ್ಮ ಕರ್ಮ ಸಾಗಬೇಕು. ಅದಕ್ಕಾಗಿ ಗುರುವನ್ನು ಅರಿತು ಅವನು ನುಡಿದಂತೆ ನಡೆದು ಅವನ ಆದೇಶವನ್ನು ಪಾಲಿಸಿ ಮನಸ್ಸನ್ನು ಸ್ಥಿರತೆ ನಿಶ್ಚಲ ಸದ್ಭಾವದಿಂದ ಇಟ್ಟು ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ನಿರ್ಮಲವಾಗಿಟ್ಟು ಬಾಳಬೇಕು. ಸತ್ಯದಲ್ಲಿ ಶಿವನೇ ಸತ್ಯ ಎಂಬುದನ್ನು ನಾವು ಆತ್ಮವಂಚನೆ ಮಾಡಿಕೊಳ್ಳದೆ ಭಗವಂತನನ್ನು ಕೇಳಿಕೊಳ್ಳಬೇಕು. ಎಷ್ಟೇ ಕಷ್ಟಗಳು ಬಂದರೂ ಸತ್ಯವನ್ನು ಬಿಡಬಾರದು. ಯಾವುದೇ ಅಹಿತಕರ ಘಟನೆಗಳನ್ನು ಮಾಡಬಾರದು. ಮೈಯಲ್ಲಿ ಹರಕೆ ಬಟ್ಟೆ ಇದ್ದರೂ ಕೈಯಲ್ಲಿ ಪುಸ್ತಕ ಇರುವಂತೆ ನಮ್ಮ ಜ್ಞಾನವನ್ನು, ನಮ್ಮ ಶಬ್ದಕೋಶವನ್ನು ಹೆಚ್ಚಿಸಿಕೊಳ್ಳಬೇಕು.
ಪುಸ್ತಕ ಓದಿ ಜ್ಞಾನ ತಿಳುವಳಿಕೆ ಅರಿವಿನಿಂದ ಜೀವನ ಸಾಗಿಸಬೇಕು. ನಾವು ಎಷ್ಟೇ ಸಂಪಾದಿಸಿದರೂ ಸಂಪ್ರದಾಯವಿದ್ದರೂ ಸಹಿತ ನಮ್ಮ ಜೊತೆ ಯಾವುದೂ ಬರುವುದಿಲ್ಲ ಎಂಬ ಅರಿವು ಇರಬೇಕು. ಶಿವನ ಆರಾಧನೆಯೇ ನಮ್ಮ ಕೀರ್ತಿಯಾಗಬೇಕು. ನಮೋ ನಮೋ ಎನ್ನುತ್ತಾ ಜೀವನ ಸಾಗಿಸಬೇಕು. ಉಣ್ಣುವಾಗ, ತಿನ್ನುವಾಗ, ಮಲಿಕೊಳ್ಳುವಾಗ, ಕರ್ಮವನ್ನು ಮಾಡಲು ಹೋದಾಗ, ಮನೆಯಿಂದ ಹೊರಗೆ ಹೋಗುವಾಗ ನಾವು ಶಿವನನ್ನು ಸ್ಮರಿಸಿ, ಗುರುವನ್ನು ಸ್ಮರಿಸಿ ಸಾಗಿದಾಗ ನಮ್ಮ ಅಪೇಕ್ಷೆಗಳು ಈಡೇರುತ್ತವೆ. ಈ ಸಂಸಾರದ ಮಾಯೆಯಿಂದ ಅದಕ್ಕಾಗಿ ಹಂಬಲಿಸಬಾರದು. ಮೋಹ ವ್ಯಾಮೋಹಗಳನ್ನು ಬಿಟ್ಟು ಶಿವನನ್ನೇ ನೆನೆಸುತ್ತಾ ನಿಷ್ಠೆ ಪ್ರಾಮಾಣಿಕದಿಂದ ಜ್ಞಾನದಿಂದ ನಮ್ಮ ಜೀವನ ಸಾಗಿದಾಗ ಆಗ ನಮಗೆ ದೇವರು ಒಲಿಯುತ್ತಾನೆ. ನಮ್ಮ ಒಲುಮೆ, ನಮ್ಮ ಪ್ರೇಮ, ನಮಗೆ ಗುರು ನೀಡಿದಂಥ ಗಾಳಿ, ಬೆಳಕು, ಸೂರ್ಯ, ಚಂದ್ರ, ನಿಸರ್ಗ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಬೇಕು. ಗುರು ಶಿಷ್ಯರ ಸಂಬಂಧ 100 ನೋವು ಕಷ್ಟ ಕೊಟ್ಟರೂ ಆ ಗುರುವನ್ನು ನಾವು ಬಿಡಬಾರದು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಗುರುವಿನ ಬಾಂಧವ್ಯದಿಂದ, ಆ ಗುರುವಿನ ಬಾಂಧವ ಚಿಲುಮೆಯಿಂದ ಜೀವನ ಬತ್ತದೇ ಇರಬಾರದು. ಗುಡುಗು, ಬೆಂಕಿ, ಮಳೆ, ಚಳಿ ಏನೇ ಬಂದರೂ ನಾವು ಗುರುವನ್ನು ಬಿಡಬಾರದು. ಅದಕ್ಕಾಗಿ ಸದ್ಗುರುವಿನ ಮಾರ್ಗದರ್ಶನದಿಂದ ನಮ್ಮ ಜೀವನವನ್ನು ಏಕ ಉಪಾಸನೆಯನ್ನು ಮಾಡಿ ಆ ಗುರುವಿನ ಕರುಣೆಗೆ ಪ್ರೀತಿ ಸಂಪಾದಿಸಿ ಆನಂದ ಪರಮಾನಂದವನ್ನು ಹೊಂದಬೇಕು. ಎಲ್ಲರಿಗೂ ಶರಣಾರ್ಥಿಗಳು.